ಎಷ್ಟು ಟೈಮು ನೀನು ದೇವ್ರ ಬಾಗಿಲು ದೇವ್ರ ಮನೆ ಡೋರ್ ಓಪನ್ ಮಾಡ್ತೀಯ ಅದೆಲ್ಲ ವ್ಲಾಗಲ್ಲಿ ನಮ್ಮಮ್ಮ ಬೈತಾರೆ. ನಾನು ನಡಿ. ಈ ಗಾಡಿ ಯಾವ್ದು ಹೇಳ್ರಿ? ಹುಲಿ. ಹುಲಿ ಹುಲಿ. ಗೈಸ್ ಯಾರು ರೆಡಿ ಆಯಿತು? ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ. ಟೈಮ್ ಜಾಸ್ತಿನೇ ಆಗೋಗಿದೆ. ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ದೀಪ ಹಚ್ಚಬೇಕು. ಹಿಂಗೆ ಕಾಣ್ತಿದೆ. ಇದು ಹೊಸ ಸೀರೆ ಆ್ಯಕ್ಚುಲಿ. ಸೊ ಹಬ್ಬಕ್ಕಂತಲೇ ತಂದಿದ್ದು. ನೋಡೋಣ ಯಾವಾಗಿಂದ ನಾನು ಉಡ್ಸೋಕ್ಕೆ ಶುರು ಮಾಡ್ತೀನಿ ಅಂತ. ಲಾಸ್ಟ್ ಇಯರಿಂದ ಇಡ್ತಾ ಇದ್ದೀನಿ. ಸೊ ಈ ವರ್ಷ ಈ ಥರ ಮಾಡಿದ್ದೀನಿ. ಬ್ಲೌಸ್ ಪೀಸ್, ಸ್ವಲ್ಪ ಹಣ್ಣು ತರಕಾರಿ, ಹಣ್ಣು ಕಾಯಿ ಅಷ್ಟೇ. ಬನ್ನಿ ದೀಪ ಹಚ್ಬಿಡೋಣ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಕೇಳ್ತಾ ಇದ್ದೀನಿ, ಬಟ್ ತುಂಬ ಸತಿ ಕೇಳಿಲ್ಲ ಅಷ್ಟೇ. ದೀಪುಗೆ ಇದನ್ನು ಬೆಳ್ಳಿ ಫೋಟೋ ತೊಗೊಂಬರೋಣ ಮನೆಗೆ ಮೇಲೆ ಇಡ್ಸೋಣ ಅಂತ. ಅದೇನೋ ಆಗ್ತಾನೆ ಇಲ್ಲ ಮಾಡೋದಕ್ಕೆ. ಅದೊಂದು ಕೆಲಸ, ಅದನ್ನು ಮಾಡಿಕೊಡ್ಬೇಕು ನನಗೆ. ಬೆಳ್ಳಿ ಫೋಟೋನಾ? ಗೋಲ್ಡ್ ಬೇಡ, ಡೈಮಂಡು. ದೇವ್ರು ಕೊಟ್ಟರೆ ಅದನ್ನು ಮಾಡ್ಸೋಣ. ನಾನು 10 ವರ್ಷಕ್ಕೆ ಅದೇ ಸದ್ಯಕ್ಕೆ ಬೆಳ್ಳಿ. ಒಂದು ವರ್ಷದಲ್ಲಿ ಎಷ್ಟು ಟೈಮು ನೀನು ದೇವ್ರ ಬಾಗಿಲು ದೇವ್ರ ಮನೆ ಡೋರ್ ಓಪನ್ ಮಾಡ್ತೀಯ? ಅದೆಲ್ಲ ವ್ಲಾಗಲ್ಲಿ ನಮ್ಮಮ್ಮ ಬೈತಾರೆ. ಮತ್ತೆ ಬೆಳ್ಳಿ ಫೋಟೋ ಬೇಕಂತ ದೀಪ ಇದೆಲ್ಲ ಹಾಕಲ್ಲ. ದೀಪು ನಾನು ಪೂಜೆ ಮಾಡ್ತೀನಿ, ಮಾಡಲ್ಲ ಅಂತೇನಿಲ್ಲ, ಮಾಡ್ತೀನಿ. ಬಟ್ ಏನ್ ಗೊತ್ತಾ, ನಾನು ಮಾಡದೇ ಇರೋ ದಿನಗಳಲ್ಲಿ ಬೇರೆಯವರು ಮಾಡ್ಬೇಕು. ನೀನ್ ಎಷ್ಟತಿ ಮಾಡಲ್ಲ. ನಾನು ಅದಕ್ಕೆ ಬೆಳ್ಳಿ ಫೋಟೋನು ಕೇಳಲ್ಲ. ಅದೆಲ್ಲ ಹಾಕ್ಬೇಕು. ಅದೇ ನಾವು ರಿಯಲಿಸ್ಟಿಕ್ ಆಗಿ ತೋರಿಸ್ಬೇಕು. ದೀಪು ತೆಗಿ, ನನ್ನ ಕೈಲಿ ಆಗಿಲ್ಲ ತೆಗಿಯೋಕೆ. ಅದೇ ಎತ್ಕೊಂಡ್ಬಿಡಿ ವರ್ಷ ನಿಮ್ಮ ಬರ್ತಡೇ ಗಿಫ್ಟ್. ಏನು ಬೆಳ್ಳಿ ಫೋಟೋ ಬೇಡ, ನಂಗೆ ಸಬ್ಗೆ ಸಾಚಿಗೆ ಹಚ್ಬೇಕು. ಇದ್ಮೇಲೆ ಯಾವ್ದಾದ್ರು ಮೇಲೆ ಹಾಕು. ಸರಿ ಬಿಡು. ಏಯ್ ಪೀಸ್ ಮಾಡಿದ್ರೆ ಕಷ್ಟ ಕಣೋ ತಿನ್ನಕ್ಕೆ. ಮಾಡ್ಕೊಡಂತ ಯಾವಾಗ ಅದಕ್ಕೆ ಪೀಸ್ ಮಾಡಿದಾಗ ಯಾವಾಗ ಅಂತ ಇವತ್ತಂತಿಲ್ಲಲ್ವಾ? ಅದೇನು ಒಳ್ಳೆ 80s ಕಿಡ್ ಹಾಕೊಳ್ಳೋದು. ಅದಕ್ಕೆ ಒಳ್ಳೆ ಹಳೆ ಅಂಕಲ್ ಹಾಕೊಳ್ಳೋ ಥರ ಆಯ್ತದು. ಬಾ ಹೋಗ್ಲಿ. ಅಯ್ಯೋ, ನಾನು ಫೋಟೋ ಹಿಡ್ಕೊಳ್ಳೋಣ ಅನ್ಕೊಂಡೆ, ಚಡ್ಡಿ ಹಾಕೊಂಬಂದವನೆ. ಫೋಟೋ ಏನಕ್ಕೆ ಹಿಡ್ಕೊಂತೀಯ? ದೇವ್ರ ಮುಂದೆ ನಾವು ಪೂಜೆ ಮಾಡಿದೀವಿ ಅಂತ ಗೊತ್ತಾಗದ್ ಬೇಡ ಎಲ್ಲರಿಗೂ. ಇಬ್ರು ಇದು ನಾವಿಬ್ರು ಒಂಥರ ಹಿಂಗಂದ್ರೆ ನಾವಿಬ್ರು ಅಕ್ಷತೆ ಹಾಕ್ತಾರ ಥರ ದೇವ್ರಿಗೆ. ಸೌಂಡ್ 1 ನಿಮಿಷ ಕಮ್ಮಿ ಕೊಡೋ. ಹಂಗೆ ಎತ್ಕೊಂಬಾರ್ದು. ನಾನು ಹೇಳ್ತೇನೆ, ದೀಪು ನಿಪ್ಪಟ್ಟು ಕೊಡು ಅಂತವ್ರೆ. ಎಲ್ಲ ಇಟ್ಬಿಟ್ಟಿದ್ಯಾ ಅಲ್ಲಿ ಅಂತ ಕೇಳ್ತಾವ್ರೆ. ಅದ್ರ ಸ್ಟೋರಿ ಇನ್ನೂ ಹೇಳಿಲ್ಲ ನಾನು, ಟೈಮ್ ಆಗಿಲ್ಲ, ಸಾಕಾಗಿಲ್ಲ ಅದ್ರದ್ದು ಹೇಳಕ್ಕೆ. ನಾನೇ ಮಾಡಿದ್ದು. ನೋಡ್ದೆ ನೀನು ಮಾಡಿದ್ದು. ನಾನು ನಡಿ. ಈ ಗಾಡಿ ಯಾವ್ದು ಹೇಳ್ರಿ? ಹುಲಿ 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 ZX10RR. ನಮ್ಮ ಹತ್ರ ಫಸ್ಟ್ ಇದ್ದಿದ್ದು ಗಾಡಿ ರೆಡಿ ಇದು. ಅಲ್ಲಿ ನೋಡಿದ್ರ ನೀವೂನು? ಅದೇ ಅವತ್ತು ಇದಾಕಿದ್ರಲ್ಲ ರೀಲ್ಸ್ ಅಲ್ಲಿ
ನಮ್ಮ ಡ್ಯಾಡಿಗೆ ನಾವು ತಿರ್ಗಾ ತಗೊಂಡಿರೋದು ಗೊತ್ತಿಲ್ಲ. ಏನು ನಾ ಹೇಳ್ದೆ ತಾನೇ ಗೊತ್ತಾಗಕ್ಕ. ಈ 2 months ಬ್ಯಾಕ್ ತಗೊಂಡ್ರಿ ರೆಡಿ. ಎಲ್ಲ ಕೇಳ್ತಾ ಇದ್ರಲ್ಲ ಹುಲಿಯಲ್ಲಿ ಅಂತ, ಅದೇ ಥರನೇ ಬಟ್ ಇನ್ನು ಬೇರೆ ಗಾಡಿ ಇದು, ಇನ್ನೂ ಒಂಚೂರು ದೊಡ್ಡ ಇದಿರೋದು. ಯಾವಾಗಲೂ ಬನ್ನಿನಲ್ಲೇ ಇರ್ತಾನೆ ನಮ್ಮಪ್ಪ. ಏನಿದೆ ರೆಡಿ ಅಡುಗೆ ಎಲ್ಲ? ಏನು ಅನ್ಕೊಂಬೇಡ್ರಿ, ನಿಧಾನಕ್ಕೆ ತಿನ್ರಿ ಊಟನ. ಹಾ, ನಿಧಾನಕ್ಕೆ ಊಟ. ನೀವು ಬೈತಾ ಇದ್ದೀರಾ ಹೊಗಳ್ತಾ ಇದ್ದೀರಾ? ನಮ್ಮ ಮನೆಯಲ್ಲೆಲ್ಲ ಐಡಿಯಾನೇ ಇರಲ್ಲ ನಾವು ಯಾವ ಗಾಡಿ ಓಡಿಸ್ತಾ ಇದ್ದೀವಿ, ಯಾವ ಗಾಡಿ ಇರುತ್ತೆ ಅಂತೆಲ್ಲ. ನನಗೆ ಗೊತ್ತಿರುತ್ತೆ. ಹಲೋ, ಡ್ಯಾಡಿ ಮಮ್ಮಿ ಗೊತ್ತಿರಲ್ಲ ಅಷ್ಟೇ. ಬಟ್ ಈ ಗಾಡಿ ಹೆಸರು ಮಾತ್ರ ಕರೆಕ್ಟಾಗಿ ಹೇಳಿದ್ರು, ಹುಲಿ ಅಂತ. ಫೆಸ್ಟಿವ್ ರೆಡಿ. ನಮ್ಮ ಮಮ್ಮಿ ನೋಡಿ ರೆಡಿ. ನಂದಿದ್ದಾಳೆ ಸೀರೆನೆ, ಹೊಸದೇನಿಲ್ಲ ಬಟ್ ಚೆನ್ನಾಯ್ತು ಒಂಥರ. ನೀ ಕಾಣ್ತಾನೆ. ಚಪ್ಪಲಿ ನಿಮ್ಮ ಮನೇಲಿ ಈ ಥರ ಲಕ್ಷ್ಮಿ ಕೂರ್ಸಿದ್ದಾರಾ? ಈ ಥರ ಆಂಟಿ ಮನೆ ಥರ ಪೂಜೆ ಮಾಡಿದ್ದಾರೆ ನಮ್ಮ ಮಮ್ಮಿನ. ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೀನು ಕನ್ನಡನಲ್ಲಿ ಹೇಳು. ಓಕೆ, ಥ್ಯಾಂಕ್ ಯು. ಧನ್ಯವಾದ ಹೇಳು. ಧನ್ಯವಾದಗಳು. ನಿನ್ನ ಬರ್ಡೇಗೆ ನಂಗೆ ಚಾಕ್ಲೇಟೇ ಕೊಟ್ಟಿಲ್ಲ ನೀನು. ಅದ್ವೈತ್ ಮಾತ್ರ ಪಾರ್ಟಿ ಕೊಟ್ಟಲ್ಲ. ಐ ಹೇಟ್ ಯು ವೆರಿ ಬ್ಯಾಡ್. ನೀ ಹೇಳ, ಹೇಗೆ ಕಾಣ್ತೀನಿ ಆಂಟಿ, ಹೇಗೆ ಕಾಣ್ತೀಯ? ಈನಾ ನಾಟ್ ಬ್ಯೂಟಿಫುಲ್ಲಾ? ಗುಡ್ ಆರ್ ನಾಟ್ ಗುಡ್? ಅಷ್ಟೇ, ಗುಡ್ ಅಷ್ಟೇ. ಇನ್ನ ಏನಾದರೂ ಹೇಳು. ಕರೆಕ್ಟ್. ವೆಯ್ಟಿಂಗ್. ಹೆಂಗೆ ಕಾಣ್ತಾ ಇದ್ದೀನಿ ನಾನು? ಫುಲ್ ಎಲ್ಲೋ ಇವತ್ತು, ಎಲ್ಲೋ ಗೋಲ್ಡು ಬೇರೆ ಏನಾನ ಹಾಕಬೇಕಿತ್ತು ಕಾಂಟ್ರಾಸ್ಟಾಗಿ. ನಂಗೆ ಅಷ್ಟೊಂದು ತಲೆ ಓಡಿಲ್ಲ, ಅಷ್ಟೊಂದು ಟೈಮು ಇರಲಿಲ್ಲ, ಅದಕ್ಕೆ ಹಾಗೆ ಹಾಕೊಬಂದೆ. ಸೊ ನನ್ನ ಫೇವ್ರೆಟ್ ಸ್ಟಡ್ಸ್. ಬೇಗ ಏನೂ ಪ್ಲ್ಯಾನೇ ಮಾಡಿಲ್ಲ ಇವತ್ತು, ಏನೋ ಬೇರೆ ಔಟ್ಫಿಟ್ ಹಾಕೊಬೇಕಂತ ಇದನ್ನು ಹಾಕ್ಕೊಂಡೆ. ಇಟ್ಸ್ ಓಕೆ, ನಾಟ್ ಅ ಬ್ಯಾಡ್ ಒನ್ ಬಟ್ ಗುಡ್. ಬನಾರಸ್ ಸ್ಯಾರಿ ವಿತ್ ಗೋಲ್ಡ್ ಟಚ್ ಥರ ಇರುವಂಥ ಸೀರೆ. ಆಯ್ತು, ಎಲ್ಲರಿಗೂ ಕಾಯೋದಂತೂ ಇದಪ್ಪ. ಆ್ಯಕ್ಚುಲಿ ಮಮ್ಮಿ ಬೇರೆ ಎಲ್ಲರ ಮನೆಗೆ ಹೋಗ್ತಾರೆ ಆ್ಯಸ್ ಯೂಶ್ವಲ್. ನಾನು ವೆಯ್ಟ್ ಮಾಡ್ತೀನಿ ಯಾರು ಬರ್ತಾರೆ ಅಂತ ಅವ್ರಿಗೆ ಕುಂಕುಮ ಕೊಡೋಕ್ಕೆ. ಸರಿ, ಸೊ ಬೇಗನೆ ಹೋಗಿದ್ದಾರೆ ನಮ್ಮಮ್ಮ. ಬಿಕಾಸ್ ಬಂದಮೇಲೆ ಎಲ್ಲರೂ ನಮ್ಮ ಮನೆಗೆ ಬಂದಮೇಲೆ ಅವರು ಇರಲಿ ಅನ್ನೋ ರೀಸನ್ಗೆ. ಇನ್ನು ತುಂಬ ಟೈಮ್ ಎಷ್ಟು, 5 ಗಂಟೆ 5:15 ಏನೋ ಇದೆ ಅಷ್ಟೇ. ಸೊ ಇಬ್ಬರು ಬಂದಿದ್ರು ಅವಾಗಲಿಂದ. ನಾನು ಯಾರನ್ನ ಬಂದಾಗ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಐ ಡೋಂಟ್ ಲೈಕ್ ಇಟ್. ಪಾಪ ಯಾವಾಗಲೂ ಒಂದ್ಸತಿ ನಮ್ಮ ಮನೆಗೆ ಬರ್ತಾರೆ, ಅವಾಗ ಹೋಗ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಮಾತಾಡ್ಸೋಕ್ಕಾಗಲ್ಲ. ಯಾರನ್ನ ತುಂಬ ಪರಿಚಯ ನೋಡಿ ಬಂದರೆ ಐ ವಿಲ್ ಶೋ. ನೀವು ಇಟ್ಕೊಳ್ರಲ್ಲ. ಬಳೆ ಇಟ್ಟಿದೆಯಲ್ಲ. ನಾನು ಕೇಳಿದೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ. ಈನ ಅಂದ್ರೆ ಇಲ್ಲ ಗುಡ್ ಅಷ್ಟೇ ಅಂದ್ರೆ ಅಷ್ಟೇ ಅಂತ ಸುಮ್ಮನೆ ಅವನು ರೇಗಿಸ್ತಾ ಇದ್ದೆ. ಇಲ್ಲಿವರೆಗೂ ಬಂದಿದ್ದ ಬಾ ಒಳಗಡೆ ಅಂತ ಕರೀತಿದ್ದೆ. ಮೊನ್ನೆ ಡ್ಯಾಡಿ ಅದ್ದಿನ ಕರ್ಕೊಂಬರಕ್ ಹೋಗಿದ್ರಲ್ಲ ಸ್ಕೂಲ್ಗೆ, ಹೆಂಗ್ ಹೋದ್ರಿ ಕ್ಲಾಸ್ ರೂಮ್ಗೆ ಅಂತ ಕೇಳಿದೆ. ಯಾಕಂದ್ರೆ ನಮ್ಗೆ ಕನ್ಫ್ಯೂಸ್ ಆಗುದಿಪ್ಪ ಅಲ್ಲಿ ಹೋದ್ರೆ. ಹಂಗೆ ಮಾಡ್ತಾನೆ ಇರ್ರಿ. ಹೆಂಗೋದಂದ್ರೆ ಏನಮ್ಮ ಏನಿಲ್ಲ, ಎಲ್ಲ ಡಿಪೆಂಡ್ಸ್ ಆನ್ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಕಾನ್ಫಿಡೆನ್ಸ್. ನೀನ್ ಓದ್ತಾ ಇದ್ದಂಗೆ ಅವ್ರಿಗೆ ನೀನ್ ಹಂಗ ಹೋಗೋ ಇದಕ್ಕೆ ಅವ್ರಿಗೆ ಇದಾಗಬೇಕು. ಏನ್ ಅಂದ್ರ ತರ ಏನ್ ಕಷ್ಟ ದೀಪು ಕ್ಲಾಸ್ ರೂಮ್ ಹುಡ್ಕೋದು. ಎಲ್ಲಾ ಮಕ್ಳು ಓಡ್ ಬರ್ತಾ ಇರ್ತಾರೆ. ಹೋಗ್ಬಿಟ್ಟು ಗ್ರೇಡ್ 2 ಫೈರ್ ಹತ್ರ ಕರೆಕ್ಟ್ ಆಗಿ ನಿಂತಿದ್ರಂತೆ, ಇವನ್ ಕಾಣಿಸಿದ್ರಂತೆ. ನೋಡ್ದಾ, ನೀನು ಹೋಗಿಲ್ಲ ಇದ್ದರ್ಗು ಕ್ಲಾಸ್ ರೂಮ್ಗೆ. ಟೇಕ್ ದಿಸ್ ಇಸ್ ಫಾರ್ ಯು. ಲಕ್ಷ್ಮಿನ ತೆಗ್ದಿದ್ದು ನೀನ್ ಕೇಳ್ದಲ್ಲ ಕೊಡೋದಕ್ಕಂತಾನೆ ಮಮ್ಮಿ ತೆಗ್ದಿರೋದು. ನೀನ್ ಕೇಳ್ದಲ್ಲ ಬಂದಿದ್ದೆ. ನಿಪ್ಪಟ್ಟ ಕೇಳಿದ್ ನೀನು. ಅಲ್ಲಿಟ್ಟಿದ್ರಲ್ಲ ಬಾಬಾ. ನಮ್ ದೊಡ್ಡಮ್ಮ ಮನೆಯಲ್ಲಿ ನೋಡಿ ಸ್ಟೆಪ್ಸ್ ಕೂಡ್ಸ್ಬಿಟ್ಟವ್ರು. ಸ್ಟೆಪ್ಸ್ ನಮ್ ದೊಡ್ಡಮ್ಮ ಅದು ಫುಲ್ಲು ರೋಸ್ಗಳು ಎಲ್ಲ ಸಖತ್ತಾಗಿ ಕೂರ್ಸಿದ್ದೆ ದೊಡ್ಡಮ್ಮ. ನೀನು ನನ್ನ ವ್ಲಾಗಲ್ಲಿ ಹಾಕ್ತೀನಿ ತಡಿ. ಎಲ್ಲ ನಿಂದೆ ತಾನೆ. ಎದುರಿಸ್ತಾ ಇಲ್ಲ ಕಣ, ಹೇಳ್ತಾ ಇದ್ರು. ದೂರ ಹೋಗ್ತಾರೆ, ಮನೆಯಿಂದ ಆಚೆ ಹೋಗ್ತಾರೆ.
ಇದು ಇದು ಏನು ಇಲ್ಲ ಅದ್ರ ಮುಂದೆ ಅಂತನಾ ಅಂದರೆ ಇನ್ನೂ ಚೆನ್ನಾಗಿ ಇನ್ನೂ ಗ್ರ್ಯಾಂಡಾಗಿ ಚೆನ್ನಾಗಿ ಕೊಡ್ಸಿದ್ದೀರ. ಈ ತಿಂಡಿನೂ ಎಲ್ಲ ಅವರೇ ಮಾಡಿರೋದು. ಇಷ್ಟು ಪೇಷನ್ಸ್ ಚೆನ್ನಾಯ್ತು.